ಯಾವುದೋ ಒಂದು ಮೀಟಿಂಗಲ್ಲಿ ಒಬ್ಬ ದೊಡ್ಡ ಮಿನಿಸ್ಟರು, ಅವನ ಹೆಸರು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ, ಅವನು ಹೇಳ್ತಾನೆ ಕೋ ಲಿವಿಂಗು ಕೋ ಎಕ್ಸಿಸ್ಟೆನ್ಸ್ ತುಂಬ ಮುಖ್ಯ ಅಂತ. ಖುಷಿ ಆಯಿತು ಕೇಳಿದ ತಕ್ಷಣ. ಆಮೇಲೆ ಹೇಳ್ತಾನೆ ಪ್ರಾಣಿಗಿಂತ ಮುಖ್ಯ ಮನುಷ್ಯ ಅಂತ ಹೇಳ್ತಾನೆ. ಯಾವ ರೀತಿ ಸರಿ ಇದು? ಪ್ರಿಯ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಯಶ್ಮತ್ ಮಾತಾಡ್ತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದ್ದೀನಿ, ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಒಂದು ಹೊಸ ಹಾಡನ್ನ ಬಿಡುಗಡೆ ಮಾಡಿದ್ದೀನಿ. ಯೂಟ್ಯೂಬ್ನಲ್ಲಿ ಇದೆ ಅದು. ಆ ಹಾಡು ಬಂದು ಭಾರತ ದೇಶದ ನಾಯಿ ನಾನು ಅಂತ ಹೇಳ್ಬಿಟ್ಟು ಹಾಡನ್ನು ತಾವು ವಿಡಿಯೋ ಸಾಂಗ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮನುಷ್ಯನಿಗೆ ಯಾವ ರೀತಿ ಶಿಕ್ಷೆ ಇದೆಯೋ, ಒಬ್ಬ ಮನುಷ್ಯನಿಗೆ ಹೊಡೆದ್ರೆ, ಬೈದ್ರೆ, ಕೊಲೆ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಇದೆಯೋ ಅದೇ ರೀತಿ ಶಿಕ್ಷೆ ಒಂದು ಪ್ರಾಣಿನ ಹೊಡೆದ್ರೆ, ಬೈದ್ರೆ, ಮಾಡಿದ್ರೆ ಆಗಬೇಕು. ಅಲ್ಲಿವರೆಗೂ ಕೂಡ ನಾನು ಹಾಡು ಮಾಡ್ತಾ ಇರ್ತೀನಿ, ನನ್ನಂಥವ್ರು ಹಾಡು ಮಾಡ್ತಾ ಇರ್ತಾರೆ, ನನ್ನಂಥವ್ರು ಧ್ವನಿ ಎತ್ತುತ್ತಾ ಇರ್ತಾರೆ, ನಾನು ಕೂಡ ಧ್ವನಿ ಎತ್ತುತ್ತಾ ಇರ್ತೀನಿ. ನಾನು ಸತ್ರು ಕೂಡ ನನ್ನ ಧ್ವನಿ ಅಜರಾಮರವಾಗಿ ಉಳಿಯುತ್ತೆ. ನ್ಯಾಯ ಸಿಕ್ಕವರೆಗೂ ನಮ್ಮ ಹೋರಾಟ ಮುಂದೆ ಒರಿಯುತ್ತೆ. ಸರ್, ಯಾವಾಗ ನೋಡಿದ್ರೂ ಪ್ರಾಣಿ ಮತ್ತು ಪಕ್ಷಿ ಬಗ್ಗೆ ಸಾಂಗ್ ಮಾಡ್ತಾ ಇದ್ರಾ, ಏನಕ್ಕೆ ಸರ್? ನೋಡಿ, ಇವತ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವತ್ತೇನಾದರೂ ಪ್ರಾಣಿಗಳಿಗೇನಾದರೂ ಜಡ್ಜ್ಗಳಾಗ್ಬಿಟ್ಟು ಪ್ರಾಣಿಗಳಿಗೇನಾದ್ರು ಮಾತು ಬರೋಂಗಿದ್ರೆ ಬರೋ ಮನುಷ್ಯರೆಲ್ಲ ಜೈಲಲ್ಲಿ ಇರೋರು, ಪ್ರಾಣಿಗಳೆಲ್ಲ ಹೊರಗಡೆ ಇರೋರು. ಆದರೆ ಇವತ್ತು ಉಲ್ಟಾ ಆಗ್ಬಿಟ್ಟಿದೆ. ವ್ಯಾಕ್ಸಿನೇಷನ್ ಮಾಡ್ತಾ ಇಲ್ಲ, ಸ್ಟೆರಿಲೈಸೇಷನ್ ಮಾಡ್ತಾ ಇಲ್ಲ, ಅದನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನೋಡ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಊಟ ಹಾಕೋರ್ಗೂ ಬಿಡ್ತಾ ಇಲ್ಲ, ಅವರು ಊಟ ಹಾಕ್ತಾ ಇಲ್ಲ. ಅದು ಯಾವುದೇ ಪಾರಿವಾಳ ಇರ್ಬೋದು, ನಾಯಿ ಇರ್ಬೋದು, ಯಾವುದೇ ಒಂದು ಪ್ರಾಣಿ ಇರ್ಬೋದು, ಈ ರೀತಿ ಹಿಂಸಿಸ್ತಾ ಇದ್ದಾರೆ. ಹಾಗಾಗಿ ಮೆಸೇಜ್ ಕೊಡಬೇಕು. ಒಬ್ಬ ಹಾಡುಗಾರನಿಗೆ ಸುಮ್ಮನೆ ಶಾಸ್ತ್ರೀಯ ಸಂಗೀತ ಹಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಯಾವುದೇ ರೀತಿ ಹಾಡಾಗಲಿ ಏನೇ ಆಗಲಿ ಹಾಡಿಂದ ಸಂದೇಶ ರವಾನೆ ಆಗಬೇಕು, ಜನಕ್ಕೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹಾಡನ್ನು ಮಾಡಿದ್ದೀನಿ. ಸರ್ಕಾರಗಳು ಆದೇಶಗಳು ಮಾಡ್ತವೆ. ಆದೇಶಗಳು ಅವ್ರ ಕಾನೂನುಗಳು ಪುಸ್ತಕದ ಬದನೆಕಾಯಿ ರೀತಿ ಇದ್ದಂಗೆ, ಏನಕ್ಕೂ ಉಪಯೋಗ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ಆದೇಶ ಮಾಡಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಅದನ್ನ ಪಾಲನೆ ಮಾಡೋವಂಥವ್ರು ಏನಿದ್ದಾರೆ ಅದನ್ನ ಮಾಡ್ತಾ ಇದ್ದಾರಾ, ಎಷ್ಟು ಅವ್ಯವಹಾರ ಮಾಡ್ತಾ ಇದ್ದಾರೆ, ಎಷ್ಟು ಲಂಚ ತಿಂತಾ ಇದ್ದಾರೆ. ಇವತ್ತು ಇದೆಲ್ಲ ಆಗಲಿಲ್ಲ ಅಂತಂದಿದ್ರೆ ಇಷ್ಟೊಂದು ಸಂತಾನ ಆಗ್ತಾ ಇರಲಿಲ್ಲ, ಇಷ್ಟೊಂದು ರೇಬಿಸ್ ಹರಡ್ತಾ ಇರಲಿಲ್ಲ. ಮನುಷ್ಯನೂ ಬದುಕಬೇಕು, ಪ್ರಾಣಿನೂ ಬದುಕಬೇಕು, ಎಲ್ಲರೂ ಕೂಡ ಬದುಕಬೇಕು. ಭೂಮಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಇದು ಬರೀ ಮನುಷ್ಯಂದಲ್ಲ. ಶಿಕ್ಷೆಗಳು ಕಡಿಮೆ ಆಗಿದೆ. ಏನು ಒಂದು ನಾಯಿನ ಅಥವಾ ಒಂದು ಪ್ರಾಣಿನ, ಒಂದು ಪಕ್ಷಿನ ಹಿಂಸಿಸಿದ್ರೆ, ಕೊಂದ್ರೆ 200 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಕೊಟ್ಬಿಟ್ಟು ಲಾಯರ್ ಫೀಸ್ ಎಲ್ಲ ಸೇರಿಸ್ಕೊಂಡು 2000 ರೂಪಾಯಿ ಖರ್ಚು ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಅವ್ರು ಬಂದ್ಬಿಡ್ಬೋದು ಕೋರ್ಟಿಂದ ಆಚೆಗೆ. ಆ ರೀತಿ ಇದೆ.